ಯಾರು ಇದನ್ನ ಬರೆದಿದ್ದಾರೆ ಆತನ ಬಂಧನ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ಕರುನಾಡ ಸೇನೆಯ ಜಿಲ್ಲಾಧ್ಯಕ್ಷ ಜಗದೀಶ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ನಂಗೆ ಈ ಟಾಯ್ಲೆಟ್ ನಲ್ಲಿ ಈ ರೀತಿಯಾಗಿ ಬರ್ದಿರೋದಿದೆ ಅಲ್ಲ, ಪಾಕಿಸ್ತಾನ್ ಜೈ ಅಂತ, ಅದು ವಂಡರ್ ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ವಿಧಾನಸೌಧದ ಒಳಗೇನೆ ಪಾಕಿಸ್ತಾನಕ್ಕೆ ಜೈ ಅನ್ನುವಂಥವ್ರು ಇದ್ದಾಗ ಆ ಒಂದು ಪ್ರಕರಣದಲ್ಲಿ FSL ರಿಪೋರ್ಟ್ ಬಂದು ರುಜುವಾತಾದ್ರೂ ಕೂಡ ಆ ಕೇಸ್ ಏನಾಯ್ತು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಇಲ್ಲಿವರೆಗೂ. ಸೊ ವಿಧಾನಸೌಧದಲ್ಲೇ ಕೂಗ್ತಾರೆ ಅಂದ್ರೆ, ಟಾಯ್ಲೆಟ್ ನಲ್ಲಿ ಬರೀತಾರೆ ಅಂದ್ರೆ ಅದೇನು ದೊಡ್ಡ ಮಾತಲ್ಲ ಅಂತ. ಹೌದು ಸರ್, ಏನಾಗಿದೆ ಅಂದ್ರೆ ನಾಡದ್ರೋಹಿಗಳು, ದೇಶದ್ರೋಹಿಗಳಿಗೆ ಇವತ್ತು ಸ್ವತಂತ್ರವಾಗಿ ಬಿಟ್ಟಿದ್ದಾರೆ. ಅವರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಇವತ್ತು ಕಾನೂನ ಭಯ ಇಲ್ಲ, ಅವ್ರಿಗೆ ಯಾರ ಒಂದು ಭಯ ಭೀತಿ ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಮನಸ್ಥಿತಿ ಇದೆ. ಇವತ್ತು ವಿಧಾನಸೌಧದಲ್ಲಿ ರಾಜರೋಷವಾಗಿ ಪಾಕಿಸ್ತಾನ ಜೈ ಅಂತಾರೆ. ಇವತ್ತು ಪಾಕಿಸ್ತಾನದಲ್ಲಿ ತಿನ್ನಕ್ ಅನ್ನ ಇಲ್ಲ, ನಿರ್ಗತಿಕರಾಗಿದ್ದಾರೆ. ಇವತ್ತು ಭಾರತಕ್ಕೆ ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ಭಾರತಕ್ಕೆ ಬರ್ತೀವಿ ಅಂತ ಹೇಳಿ ಅಂಗ್ಲಾಗ್ತಾ ಇದ್ದಾರೆ. ಇವತ್ತು ಇಲ್ಲಿ ನಾಡದ್ರೋಹಿಗಳು, ದೇಶದ್ರೋಹಿಗಳು ಇವತ್ತೇನು ಬಿಡದಿಯ ಪ್ರತಿಷ್ಠಿತ ಟೊಯೋಟಾ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರು ಇಲ್ಲಿಯವರಲ್ಲ, ಅವರೆಲ್ಲ ಹೊರಗಡೆಯವರು, ಬೇರೆ ಅನ್ಯ ರಾಜ್ಯದಿಂದ ಬದುಕಟ್ಕೊಳಕ್ ಬಂದಿರ್ತಕ್ಕಂಥವ್ರು. ಇಲ್ಲಿ ನಾಡಿನ ಅನ್ನ, ನೆಲ, ಭಾಷೆ ಎಲ್ಲವನ್ನು ಬಳಸ್ಕೊಂಡು ಇವತ್ತು ದೇಶದ್ರೋಹ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಯಾರು ಬರೆದಿದ್ದಾರೆ ಅದಕ್ಕೆ ಕಂಪ್ನಿಯ ನೇರ ಹೊಣೆ. ಇದು ಮೊದಲನೇದಲ್ಲ, ಈಗಾಗಲೇ 2ನೇ ಬಾರಿ ಆಗಿದೆ. ಕಂಪ್ನಿ ನೆಪ ಮಾತ್ರಕ್ಕೆ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ರಕ್ಷಿಸುವಂತ ಕೆಲಸ ಮಾಡ್ತದೆ. ಈ ಕೂಡಲೇ ಕಂಪ್ನಿ ವಿರುದ್ಧ ನಾವು ದೂರನ್ನ ಕೊಟ್ಟಿದ್ದೀವಿ. ಈಗಾಗಲೇ ನಾವು ಪ್ರತಿಭಟನೆ ಎಲ್ಲ ಮಾಡಿದ್ದೀವಿ. ಈ ಕೂಡಲೇ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು ಅಂತ ನಾಡದ್ರೋಹಿಗಳನ್ನ, ದೇಶದ್ರೋಹಿಗಳನ್ನ ಈ ಕೂಡಲೇ ಗಡೀಪಾರು ಮಾಡಬೇಕು. ಈ ರಾಜ್ಯದಿಂದ, ಈ ದೇಶದಿಂದ ಹೊರಗಡೆ ಹಾಕ್ಬೇಕು ಅಂತೇಳಿ ನಾನು ಕರುನಾಡ ಸೇನೆ ಸಂಘಟನೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ, ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.